A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಜಾನುವಾರುಗಳು ತಿನ್ನುವ ಹೊಟ್ಟು ಮೇವಿನ ಬಣವೆ ಒಟ್ಟುವ ಕಾರ್ಯ ಜೋರಾಗಿ ನಡೆಸಿದ್ದಾರೆ. ಕೊಪ್ಪಳ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಉತ್ತರ ಕರ್ನಾಟಕದ ರೈತರು 1 ವರ್ಷದ ಅನ್ನಕ್ಕಾಗಿ ರೈತರು ಪೂರ್ವಜರು ಗಳಿಸಿದ ಹೊಲದಲ್ಲಿ ಹಿಂದಿನ ಸಂಪ್ರದಾಯದಂತೆ ಹಗಲಿರುಳು ರಾತ್ರಿ ಎನ್ನದೆ ನಿದ್ದೆಗೆಟ್ಟು ಹಿಂಗಾರು ಹಂಗಾಮಿನಲ್ಲಿ ಹೊಲದಲ್ಲಿ ದುಡಿಯುತ್ತಾ ಇಡೀ ಜೀವನ ಪೂರ್ತಿ ಹೊಲದಲ್ಲಿ ಕಾಲ ಕಳೀತಾರೆ. ರೈತರು ಬೆಳೆದ ಸಿರಿಧಾನ್ಯಗಳನ್ನು ಹೊಲದಿಂದ ರಾಶಿ ಮಾಡಿ ಮನೆಗೆ ತಂದು ಮನೆಯಲ್ಲಿರುವ ಪೂರ್ವಜರು ಮಾಡಿಟ್ಟಿರುವ ಕಟ್ಟಿಗೆಯಿಂದ ತಯಾರಿಸಿದ ಗಡಂಚಿ ಮೇಲೆ ಚೀಲದ ಹಚ್ಚಿ ಸಿರಿಧಾನ್ಯಗಳನ್ನ ತುಂಬಾ ಹುಳ ಬರದಂತೆ ಚೀಲದ ನಿಟ್ಟಿಗಾಗಿ ವಿಷಪೂರಿತ ಔಷಧಿಗಳನ್ನು ಹಚ್ಚಿ ಸಿರಿಧಾನ್ಯಗಳನ್ನ ಇಡೀ ವರ್ಷ ಪೂರ್ತಿ ತಿನ್ನಲು ಸಿರಿಧಾನ್ಯಗಳು ಕೆಡದಂತೆ ಕಾದಿಟ್ಟುಕೊಳ್ತಾರೆ ಅನ್ನದಾತರು. ಕೊನೆಯ ಬಾರಿಗೆ ಹೊಲದಲ್ಲಿ ಕೂಡಿ ಹಾಕಿರುವ ಹೊಟ್ಟು ಮೇವುಗಳನ್ನ ಹೊಲದಿಂದ ಎತ್ತಿನ ಗಾಡಿಯ ಮೂಲಕ ಟ್ರ್ಯಾಕ್ಟರ್ ಮೂಲಕ ಹೇರಿಕೊಂಡು ಊರಿಗೆ ತಂದು ಹಿತ್ತಲ ಜಾಗದಲ್ಲಿ ಹಾಕ್ತಾರೆ. ನಂತರದಲ್ಲಿ ಹೊಲದಿಂದ ತಂದು ಹಾಕಿರುವ ಹೊಟ್ಟು ಮೇವುಗಳನ್ನ 1 ವರ್ಷದವರೆಗೆ ಹೊಟ್ಟು ಮೇವು ಕೆಡದಂತೆ ಜಾನುವಾರುಗಳಿಗೆ ತಿನ್ನಲು ಸಲುವಾಗಿ ರೈತರು ಬಣವೆ ಒಡ್ತಾರೆ. ಈ ಬಣವೆ ಒಟ್ಟಿದ ನಂತರ ಈ ಬಣವೆಗೆ ಅಪ್ಪು ನೆಲ ಹುಲ್ಲು ಹಸುತ್ತಾರೆ. ಮಳೆ ಬಂದ್ರೆ ಸಹ ಈ ಬಣವೆ ನೀರು ಹಿಡಿಯೋದಿಲ್ಲ, ಮಳೆ ಬಂದ್ರೂ ಸಹ ಹೊಟ್ಟು ಮೇವು ಕೆಡುವುದಿಲ್ಲ ಅಂತ ಈ ಬಣವೆ ಒಟ್ಟಿದ ಗ್ರಾಮದ ರೈತ ಶರಣಪ್ಪ ಚಿತ್ರವಾಗಿ ಇವರು ತಿಳಿಸಿದ್ರು. ರೈತರು ಕೊನೆಯ ಬಾರಿಗೆ ಈ ಬಣವೆಯನ್ನು ಒಟ್ಟಿ ಮುಗಿಸಿದ ಮೇಲೆ 90% ನಷ್ಟು ರೈತರ ಕೆಲಸ ಮುಗಿತು ಎನ್ನುತ್ತಾರೆ ಗ್ರಾಮದ ರೈತರು. ನಂತರ ಯುಗಾದಿ ಹಬ್ಬದ ಮರುದಿನ ಪಾಡ್ಯ ದಿವಸ ಹರಗುವ ಕುಂಟಿಗೆ ರೈತರು ಪೂಜೆ ಸಲ್ಲಿಸುತ್ತಾರೆ. ಜೊತೆಗೆ ಭೂಮಿ ತಾಯಿಗೆ ಉಡಿ ತುಂಬಿ ಪೂಜೆ ಸಲ್ಲಿಸಿ ಭೂಮಿ ತಾಯಿಗೆ ಹಾಗೂ ಕುಂಟೆಗೆ ನಮಸ್ಕರಿಸಿ ಹೊಸ ವರ್ಷವೆಂದು ದೊಡ್ಡ ರೈತರು ಟ್ರ್ಯಾಕ್ಟರ್ ಇಂದ ಹರಗಿದ್ರೆ ಸಣ್ಣ ರೈತರು ಎತ್ತಿನಿಂದ ಹರಗುವ ಕಾರ್ಯವನ್ನು ಜೋರಾಗಿ ನಡೆಸುತ್ತಾರೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ತಿಳಿಸಿದರು. ಕರ್ನಾಟಕದಾಗ ರೈತರು ಇವತ್ತು ಕೊಪ್ಪಳ ಜಿಲ್ಲೆ ಸೇರಿದಂತೆ ಅನೇಕ ವಿಭಾಗದಾಗ ರೈತರು ಮುಂಗಾರಿ ಏನು ರಾಶಿ ಒಕ್ಕೊಂಡು ರಾಶಿ ಮಾಡಿರ್ತಾರೆ, ಹೊಟ್ಟು ಮೇವು ಅಲ್ಲೇ ಬಿದ್ದಿರ್ತೈತಿ. ಮತ್ತು ಹಿಂಗಾರಿ ಸಂದರ್ಭದೊಳಗೆ ರೈತರು ಮತ್ತು ಅದನ್ನು ರಾಶಿ ಮಾಡಿದ ಮೇಲೆ ಏನು ಮೇವು ಹೊಟ್ಟು ಒಂದು ರೈತರು ಏನೈತಿ ಚಕಡಿಲೆ ಒಂದು ಟ್ರ್ಯಾಕ್ಟ್ರಲ್ಲೇ ಏರ್ಕೊಂಡು ಅಷ್ಟು ಒಂದು ತಂದು ಹಾಕಿ ಏನು ರಾಶಿ ಮಾಡಿದ್ವಿ ಏನೈತಿ ಮನೆಗೆ ದವಸ ಧಾನ್ಯ ತೊಗೊಂಡು ಎಲ್ಲ ಒತ್ತಟೆ ಗಾಡಂಚಿ ಇರ್ತಾವೆ. ಹಿಂದೆ ಕಟ್ಟಿಗೆ ಗಾಡಂಚಿ ಮಾಡಿರ್ತಾರೆ. ಗಾಡಂಚಿ ಮ್ಯಾಗ ಹಚ್ಚಿ ಔಷಧ ಹಚ್ಚಿ 1 ವರ್ಷದ ಬೀಜಕ್ಕೆ ಮತ್ತು ತಿನ್ನಕ್ಕೆ 1 ವರ್ಷದ ತನಕ ಬೀಜ ಮಾಡ್ಕೊಂತಾರೆ. ಈ ಮೇವು ತಂದಂಥದ್ದು ಏನೈತಿ ಜಾನುವಾರುಗಳು 1 ವರ್ಷವರೆಗೆ ಎಷ್ಟು ಅವ್ರಿಗೆ ರೈತರಿಗೆ ಬೇಕಾಗುತ್ತೆ, ದನಗಳು ಎಷ್ಟು ಇರ್ತಾವೆ ಅಷ್ಟು ಬೇಜಮಿ ಮಾಡ್ಕೊಂಡು ಬಣಿ ಒಟ್ಟಿ 1 ವರ್ಷದವರೆಗೆ ಅದ ಹೊಟ್ಟು ಮೇವು ಅವ್ರಿಗೆ ರೈತರಿಗೆ ಜೀವನ ಮಾಡೋಕ್ಕೆ. ಅದು ಎಲ್ಲೂ ಇವತ್ತು ಯಂತ್ರಗಳು ಹೆಚ್ಚಾಗಿ ಇನ್ನೂ ಜಾನುವಾರುಗಳು ಕಮ್ಮಿ ಆಗಿತ್ತಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇವತ್ತು ಇನ್ನೂ ಹೆಚ್ಚು ನಾವು ಯಂತ್ರಗಳನ್ನು ಕಡಿಮೆ ಮಾಡಿ ಇನ್ನೂ ಜಾನುವಾರುಗಳು ಹೆಚ್ಚು ಮಾಡಿದ್ರೆ ಅದೇ ಒಂದು ನಮ್ಗೆ ಭೂಮಿಗೆ ಒಂದು ಗೊಬ್ಬರ ಆಗುತ್ತೆ ಅಂತ ಅನಿಸಿಕೆ. ಮತ್ತು ಅದು ರೊಕ್ಕನೂ ಉಳಿತೈತಿ, ಲಾಭದಾಯಕನಾಗುತ್ತೆ. ಎತ್ತುಗಳನ್ನು ರಾಜ್ಯದಾಗ ಅದು ಮಾಡಿದ್ರೆ ಇನ್ನೂ ರೈತನ ಬದುಕು ಇನ್ನು ಕಟ್ಕೊಳ್ಳೋಕೆ ಹೆಚ್ಚಿನ ಮಾತಿನಾಗ ಅನುಕೂಲ ಆಗುತ್ತೆ. ಮೇವು ಇರ್ತಾವೆ, ಒಟ್ಟಿರ್ತಾವೆ. ಇನ್ನು ಅದ್ರ ಜೊತೆಯಲ್ಲಿ ಇವತ್ತು ಆಕಳ ಎಮ್ಮೆಗೊಟ್ಟು ಕಟ್ಕೊಂಡ್ರೆ ಇನ್ನೂ ಅಂತ ಹೈನುಗಾರಿಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಧನ್ಯವಾದ. ಜೋಳ ಎಲ್ಲ ಒಚ್ಕೊಂಡು ಮನೆ ಒಟ್ಟಕ್ಕೆ ಚಾಲು ಮಾಡಿದ್ರಿ. ಈಗ ಇದಾತ ಮುಗಿತಾನ ಬಣಿ ಒಂದು ಒಟ್ಟಿಗೆ ಮುಗಿತು. ಮತ್ತೆ ಮುಂದೆ ಏನು ಮಾಡ್ತಾರೆ? ಮುಂದೆ ಹೊಲ ಹರಗೋದು, ಬಣಿಗೆ ಮುಳಚ್ಚೋದು ಇದು ಮಾಡುತ್ತೆ. ಇದಾಗೇನು ಇದನ್ನ ಬಣಿ ಮಾಡ್ಕೊಂತಾರೆ ಮುಂದೆ ವರ್ಷಂಗಟ್ಲಿ ಇದ ನಿಮ್ಗೆ? ಹರಗೋದು, ಬಿತ್ತೋದು, ಬೆಳೆಯಲ್ಲಿ ತಮ್ಮ ಹೆಸರೇನು? ನನ್ನ ಹೆಸರು ಶ್ಯಾಮಬಸಪ್ಪ. ಏನಂದ್ರೆ ಮುಂಗಾರಿ ಎಲ್ಲ ಹೆಸರಿನದೆಲ್ಲ ಮುಗದ ಮೇಲೆ ಈ ಹಿಂಗಾರಿ ಎಲ್ಲ ಕಡ್ಲಿ ಎಲ್ಲ ಕಿತ್ತು ಒತ್ತು ಮೇವು ಎಲ್ಲ ಅಲ್ಲೆಲ್ಲೇ ಬಿದ್ದಿರ್ತೈತಿ. ಲಾಸ್ಟ್ನೇ ಫೈನಲ್ ರೈತರದು ಬಣಿ ಮುಗಿಸಿದ ಮೇಲೆ ಎಲ್ಲ ರೈತರ ಸುಗ್ಗಿ ಮುಗದ ಹಾಗೆ. ಇದು ವರ್ಷಾನುಗಟ್ಲೆ ಎತ್ತಿಗೆ ದನಕ್ಕೆ ಮೇಯಲಿಕ್ಕೆ ಬೇಕು. ಆನಂತರ ಇದನ್ನೆಲ್ಲ ಮುಗಿದ ಮೇಲೆ ಬಣಿಗೆ ಎಲ್ಲ ಒದಕಿ ಮಾಡಿ ಇದು ಮುಗಿತಂದ್ರೆ ಆಮೇಲೆ ರೈತನ ಸುಗ್ಗಿ ಪೂರ್ಣ ಆಗುತ್ತದೆ. ಮುಂದೆ ಏನ್ ಮಾಡ್ತಾರೆ? ಮುಂದೆ ಏನ್ ಮಾಡೋಕ್ ಮತ್ತೆ ಅರಗೋದು ಬಿತ್ತೋದು ಇದ ಮಳೆ ಇನ್ನು ಅರಗೋದಿನ್ನು. ತಮ್ಮ ಹೆಸರೇನು? ನಮ್ಮ ಹೆಸರು ವೀರೇಶ್ ಅಂತ ಹೇಳ್ರಿ.